ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರುವುದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕೊಯ್ನೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇವತ್ತು ನಾವು ಭೇಟಿಯಾಗಲಿರುವುದು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಕಲೋಜಿ ಅವರ ರಾಜಕೀಯ ಜೀವನದ ಕುರಿತು, ಅವರ ಅಭಿವೃದ್ಧಿ ಕೆಲಸಗಳನ್ನು ಕುರಿತು, ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ರಾಜಕೀಯ ರಂಗಕ್ಕೆ ಬರಬೇಕಾದ ಅವರ ಕನಸುಗಳೇನಂತ ಅವರ ಜೊತೆ ಒಂದೆರಡು ನಿಮಿಷ ಕಾಲ ಸಂದರ್ಶನ ನಡೆಸೋಣ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ವಿಜಯ್ ಕುಮಾರ್ ಕಲೋಜಿ. ಯಾವ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದ್ದು ಸರ್ ತಾವು? ಕೊಯ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಆಯ್ಕೆಯಾಗಿದ್ದೀರಿ ಸರ್. ಸರ್, ನಿಮ್ಗೆ 2010ರಲ್ಲಿ ಎಷ್ಟು ಮತಗಳು ಬಿದ್ದಿತ್ತು ಸರ್? ಟೋಟಲ್ ಆಗಿ ಮತಗಳು ಎಷ್ಟು ಮತಗಳು ಬಿದ್ದಿತ್ತು? 645 ಮತಗಳು. 645. ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದ್ದೆ ಸರ್ ತಾವು? 175 ಮತಗಳಿದೆ. ಹೌದು ಸರ್. ಸರ್, ರಾಜಕೀಯ ಜೀವನ ಅಂದ್ರೆ ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ರಾಜಕೀಯ ಜೀವನ ಅದ್ರ ಬಗ್ಗೆ ಅರ್ಥಕೊಂಡು ಸಮಾಜ ಸೇವೆ ಸಲುವಾಗಿ ಕೆಲಸ ಮಾಡೋಂಥವ್ರು ಇದ್ರ ಸಮಾಜ ರಾಜಕೀಯ ಅದಕ್ಕೊಂದು ಅರ್ಥನೂ ಇರ್ತದೆ, ಅದಕ್ಕೊಂದು ಇದೂ ಇರ್ತದೆ. ಅದ್ರ ಸಲುವಾಗಿ ರಾಜಕೀಯದ ಬರಬೇಕಾದ್ರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರಬೇಕಂತ ನಮ್ಗೆ ಅನಿಸ್ತದೆ. ಸರ್, ರಾಜಕೀಯಕ್ಕೆ ನೀವು ಪ್ರವೇಶ ಮಾಡಿದ್ರಿ. ರಾಜಕೀಯ ನೀವು ಪ್ರವೇಶ ಮಾಡೋಕ್ಕಿಂತ ಮೊದಲಿನಿಂದ ನಿಮಗೆ ರಾಜಕೀಯ ನಿಮ್ಮ ಮನತನದಿಂದ ಬಂದದ ಅಥವಾ ನಿಮ್ಮಿಂದಲೇ ರಾಜಕೀಯಕ್ಕೆ ನೀವು ಪ್ರವೇಶ ಮಾಡೋದ? ಇಲ್ಲ, ನಮ್ಮಲಿಂದಲೇ ಮೊದಲು ಅಷ್ಟು. ನಿಮ್ಮಿಂದಲೇ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಸರ್. ಸರ್, ಈಗ 3.5 ವರ್ಷದ ಅವಧಿಯಾಗಿದೆ ಸರ್. ಈ 3.5 ವರ್ಷದ ಅವಧಿಯಲ್ಲಿ ನೀವು ಕೂಡ ಗ್ರಾಮ ಪಂಚಾಯತಿ ಹೋದ ಅವಧಿಗೆ ಉಪಾಧ್ಯಕ್ಷರಾಗಿದ್ದೀರಿ, ಈಗ ಒಬ್ಬ ಸದಸ್ಯರಿದ್ದೀರಿ. ನಿಮ್ಮ ಕಾಲಾವಧಿಯಲ್ಲಿ ಈ 3.5 ವರ್ಷದ ಅವಧಿಯಲ್ಲಿ ಯಾವ್ಯಾವ ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಿರಿ? ಈಗ ಸಿಸಿ ರೋಡ್ ಆಯಿತು, ಮತ್ತು ನಾಲೆ ಆಯಿತು, ಚೆಕ್ ಡ್ಯಾಮ್ಗಳು ಮತ್ತು ಹೊಲಕ್ಕೆ ಬಂದರಿಗಳು ಆಯಿತು, ನಾಲಾ ತೆಗ್ಸೋದು, ಇವೆಲ್ಲ ಕೆಲಸಗಳು ಮಾಡಿದವಾಯಿತು. ಓಪನ್ ಬೆಲ್ಲ ಬಾವಿಗಳು ಎಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಸರಿಯಾಗಿ ಆಗಿವ್ರಿ. ನಮ್ಮ ಪಂಚಾಯತ್ ಅಭಿವೃದ್ಧಿ ಕೆಲಸಗಳು ನಿಮ್ಮ ಅವಧಿಯಲ್ಲಿ ಮಾಡಿದ್ರಿ ಅಂತ ಹೇಳ್ತಿದ್ರಿ. ನಮ್ಮದು ಸದಸ್ಯರೆಲ್ಲ, ನಮ್ಮ ಅಧ್ಯಕ್ಷರು ನಾವೆಲ್ಲ ಒಂದಾಗಿ ಊರ ಕೆಲಸ ಸಲುವಾಗಿ ಎಲ್ಲ ಸರಿಯಾಗಿ ಮಾಡಿದ್ದೀವ್ರಿ ಎಲ್ಲ. ಸರ್, ಈಗ ಒಂದು ಸರ್ಕಾರದ ಯೋಜನೆಗಳು ಬಂದಿವೆ ಸರ್. ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ, ನಮ್ಮ ಹೊಲ ನಮ್ಮ ದಾರಿ ಅಂತ, ಇಂಥ ಯೋಜನೆಗಳು ಬೇರೆ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸರ್. ಈ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಯೋಜನೆಗಳು ಯಾವ ರೀತಿಯಾಗಿ ನಡೀತಾ ಇವೆ ಸರ್? ಆ ಸ್ಕೀಮೇ ನಮ್ಮಲ್ಲಿ ಇನ್ನೂ ಬಂದಿಲ್ಲ ರೀ. ನಮ್ಮ ಪಿ ಡಿ ಒಗೆ ನಮ್ಗೆ ಇನ್ನೂ ತಿಳಿಸಿದ್ನು ಆ ಸ್ಕೀಮ್ ನಮ್ಮಲ್ಲಿ ಬಂದಿಲ್ಲ. ಬೇರೆ ಪಂಚಾಯತ್ರು ಹೇಳ್ತಾ ಇದ್ದಾರೆ ಈ ಸ್ಕೀಮ್ ನಮ್ಮ ಹೊಲ ನಮ್ಮ ದಾರಿ ಅಂತ. ನಮ್ಮ ಪಂಚಾಯತ್ ಅಂತೂ ಇನ್ನೂ ನಮ್ಮ ಪಿ ಡಿ ಅವರು ತಿಳಿಸಲಿಲ್ಲ ಅಥವಾ ಆ ಸ್ಕೀಮ್ನು ನಮ್ಮ ಹತ್ರ ಬಂದಿಲ್ಲ ಸರ್. ಇನ್ನಾಯ್ತು ನಿಮ್ಗೆ 18 ತಿಂಗಳು ಅವಧಿ ಇದೆ ಸರ್. ಈ 18 ತಿಂಗಳ ಅವಧಿಯಲ್ಲಿ ನಿಮ್ಮ ಊರಿಗೆ, ನಿಮ್ಮ ವಾರ್ಡಿಗೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಕನಸನ್ನು ಕಟ್ಕೊಂಡಿದ್ರಿ ಸರ್ ತಾವು? ನಮ್ಮೂರಿಗೆ ಮೊದಲು ನೀರಿನ ಸ್ವಲ್ಪ ಸಮಸ್ಯೆ, ಪೈಪ್ಲೈನ್ ಸಮಸ್ಯೆ ಅದ ರೀ. ಈಗ ಅದರದ್ದು ಈಗ ಮೊದಲೀಗ ಪ್ಲಾಸ್ಟಿಕ್ ಪೈಪ್ ಇದ್ದು ಎಲ್ಲ ಊರು ತುಂಬ, ಅದು ಮೇಲೆ ಸಿಸಿ ರೋಡ್ ಆಗ್ಯಾವ. ಏನರೇ ಅದು ಕೆಟ್ಟರೆ ಅದಕ್ಕೆ ಸಿಸಿ ರೋಡು ತೆಗೆಯೋದು ಭಾಳ ತ್ರಾಸ ಆಗ್ತದೆ. ಅದ್ರ ಸಲುವಾಗಿ ಎಲ್ಲ ಜೀವ ಬೇಕು ಹಾಕಿ ಸರಿಯಾಗಿ ಪೈಪ್ಲೈನ್ ಮಾಡ್ಬೇಕಂತೇಳಿ ನಮ್ಮದೊಂದು ಕನಸು ಸರ್. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರಾಗಲಿ, ಮಹಿಳೆಯರ ಶೌಚಾಲಯ ಆಗಿರಲಿ, ಬೀದಿ ದೀಪಗಳಾಗಿರಲಿ, ರಸ್ತೆಗಳಾಗಿರಲಿ, ಯಾವ ರೀತಿಯಂತ ಅಭಿವೃದ್ಧಿ ಹೊಂದ್ತವೆ, ಯಾವ ರೀತಿಯಂಥ ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿದ್ದೀರಿ ಸರ್? ಈಗ ನಾವು ಮನೆ ಶೌಚಾಲಯ ಕಟ್ಕೊಳ್ಳೋಕೆ ಸರ್ಕಾರದಿಂದ ಅನುಮತಿನೂ ಆಯಿತು. ಮತ್ತು ಎಲ್ಲರಿಗೂ ಭಾಳಷ್ಟು 75% ಕಟ್ಕೊಂಡಿದ್ದಾರೆ ನಮ್ಮ ಪಂಚಾಯತ್ನಲ್ಲಿ. ಎಲ್ಲ ಶೌಚಾಲಯಗಳು ಎಲ್ಲ ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲಿವೆ ಸರ್. ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಂತ ಬರ್ತಾರೆ ಸರ್. ಈಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರಲಿ, ಅವ್ರಿಗಿಂತ ಮೇಲಿನ ಅಧಿಕಾರಿಗಳಾಗಿರಲಿ, ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ ನಿಮಗೆ ಯಾವ ರೀತಿಯಂತ ಬೆಂಬಲ ಸಿಗ್ತಾ ಇದೆ ಸರ್ ಅಧಿಕಾರಿಗಳಿಂದ? ಅಧಿಕಾರಿಗಳಿಂದ ಈಗ ನಮ್ಮದು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಮೀಟಿಂಗ್ ಇಟ್ಕೊಂಡು ಅಧಿಕಾರಿಗಳು, ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡಿಕೊಂಡು ಒಂದು ತೀರ್ಮಾನ ತಗೊಂಡು ಎಲ್ಲರೂ ಒಟ್ಟಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಸರ್. ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಈಗ ನಿಮ್ಮ ವಾರ್ಡಿನ ಜನತೆ ಹೆಚ್ಚಾಗಿ ಕಷ್ಟ ಅಂತ ಬರೋದು ನಿಮ್ಮ ಹತ್ರನೇ. ಹೆಚ್ಚಾಗಿ ನಿಮ್ಮ ಜನರು ನಿಮ್ಮ ಹತ್ರ ಬಂದು ಕುಂದುಕೊರತೆ, ಯಾವ ಕುಂದುಕೊರತೆ ಅಂತ ಹೇಳಬೇಕಾದ್ರೆ ಸರ್ ಹೆಚ್ಚಾಗಿ ನಿಮಗೆ ಹೇಳ್ತಾರೆ. ಯಾರೀಗ ನಮ್ಗೆ ಬಾವಿ ಜರೂರಿ ಇಲ್ಲ, ಬಾವಿ ಬೇಕು ನಮ್ಗೆ ಹೊಲ್ಕ, ನಮ್ಗೆ ಮನೆ ಇಲ್ಲ, ಮನೆ ಕೊಡ್ರಿ, ಮತ್ತು ಎಲ್ಲ ಈಗ ಹೊಲದ ಉದ್ಯೋಗ ಖಾತೆಯೊಳಗೆ ಹೊಲದೆಲ್ಲ ಸವಲತ್ತುಗಳು ಕೊಡ್ರಿ ಅಂತ ಭಾಳ ಜನ ಎಲ್ಲ ಕೇಳಿದ್ರು. ಎಲ್ಲರಿಗೂ ಇಲ್ದವ್ರಿಗೆ ಯಾರ್ಯಾರಿಗೆ ಕರೆಕ್ಟಾಗಿಲ್ಲ ಅಂಥವ್ರಿಗೆ ಎಲ್ಲರಿಗೂ ಒದಗಿಸಿದ್ರು ಸರ್. ಇನ್ನೂ ನೀವು ಚಿಕ್ಕವರು, ಇನ್ನೂ ರಾಜಕೀಯದಲ್ಲಿ ನೀವು ಮುಂದುವರಿಬೇಕಾದ್ರೆ ಏನಾದರೂ ಆಸೆ ಇದೆ ಸರ್ ತಮಗೆ? ಈಗ ಆಸೆ ಅಂತೂ ಇರೇ ಇರುತ್ತೆ, ಆದರೂ
ಆಮೇಲೆ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ವಿಚಾರ ಮಾಡ್ಬೇಕಂತ. ಸರ್, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಉಳಿದಂಥ ಸದಸ್ಯರಿಗೆ ನಿಮ್ಮ ವತಿಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಸದಸ್ಯರು ಜನರ ಓಟು ತಗೊಂಡು ಆರಿಸಿ ಬರ್ತಾರೆ. ಎಲ್ಲರೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಭಿವೃದ್ಧಿ ಮಾಡೋಂಥವ್ರೆ ಪಂಚಾಯತ್ ಸದಸ್ಯರು ಆಗಬೇಕು. ಅಂಥವ್ರಿಗೆ ಇದು ಮಾಡ್ಬೇಕು ಅಂತೇಳಿ ಎಲ್ಲ ಸದಸ್ಯರು ಒಳ್ಳೆಯ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋಂಥವ್ರು ಅಂತ ಅಷ್ಟೇ ಪಂಚಾಯತ್ ಎಲ್ಲ ಸದಸ್ಯರು ಇರಬೇಕು ಅಂಥೇಳಿ ನನ್ನ ಅನಿಸಿಕೆ. ಅದೇ ಒಂದೇ ಕುಟುಂಬದ ಸದಸ್ಯರಿದ್ದು ಸಮಗ್ರ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಒಂದು ಗ್ರಾಮಗಳಿಗೆ ಒಂದು ಅಭಿವೃದ್ಧಿ ಒಗ್ಗಟ್ಟಿಗೆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಈ ಒಂದು ಈ ಸ್ಥಾನಕ್ಕೆ ಬರಬೇಕಾದ್ರೆ ಮೂಲವಂತ ಕಾರಣ ನಿಮ್ಗೆ ಓಟಾಗಿ ಜಯ ಮಾಡಿದ ಜನರೇ. ಕೊನೆಯದಾಗಿ ಸರ್, ನಿಮ್ಮ ಓಟಾಗಿ ಜಯಗಳು ಗಳಿಸಿದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜನರಿಗೆ ಈಗ ಯಾವುದೇ ಸವಲತ್ತುಗಳು ಬರ್ತಾವ, ಸವಲತ್ತು ಇಲ್ದವರು ಈಗ ಮನೆ ಇದ್ರೂ ಮನೆ ಕೆಳಗೆ ಬರ್ತಾರೆ ಭಾಳ ಜನ. ಈಗ ಅಂಥವ್ರು ಈಗ ಎಲ್ಲ ಜನರು ಯಾರಿಗೆ ಕರೆಕ್ಟ್ ಇಲ್ಲ ಅಂಥವ್ರು ಪಂಚಾಯತ್ ಬಂದು ಕೇಳಿ ಅವ್ರವ್ರಿಗೆ ಅನುಕೂಲತೆ ಯಾವ ಬೇಕು ತಕ್ಕಂಥ ಕೆಲಸಗಳು ಕೇಳಿ ಅವ್ರ ಅನುಕೂಲ ತಗೋಬೇಕಂತೇಳಿ ಜನರಿಗೆ ಒಂದು ಇಷ್ಟಪಡ್ತಾರೆ. ಸರ್, ನಿಮ್ಮದು ಇನ್ನೂ ಚಿಕ್ಕವರು, ನಿಮ್ಮ ರಾಜಕೀಯ ಜೀವನ ಕೂಡ ಇನ್ನೂ ಉತ್ತುಂಗಕ್ಕೆ ಇರಲಿ, ನೀವು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗಲಿ ಅಂತ ನಾವು ಹಾರೈಸ್ತೇವೆ. ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಸಮಯ ತಗೊಂಡು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ 24x7 ಕರ್ನಾಟಕ.com ಅಂತ ನಿಮಗೆ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ.